ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಜನರಲ್ ಟ್ಯಾರೋ ಟ್ರೇಡಿಂಗ್. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ ಮತ್ತು ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ ನೋಡ್ತಾರೆ ಮೇಲ್ಗೆ. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸು ಪ್ರೆಸೆಂಟ್ ಯಾವ ಸಿಚುವೇಷನಲ್ಲಿದ್ದಾರೆ ಸೊ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಒಂದು ಯಾವ ಸಿಚುವೇಷನಲ್ಲಿದ್ದೀರ ಅಂದರೆ ನೀವು ತುಂಬ ಲಾಸಸ್ ಅನ್ನೋದನ್ನ ಅನುಭವಿಸಿದ್ದೀರ. ಸೊ ಅದು ಯಾವ ಥರದ ಲಾಸಸ್ ಆದರೂ ಆಗಿರ್ಬೋದು. ಸೊ ಫಸ್ಟ್ ಒನ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರೀತಿ ವಿಚಾರದಲ್ಲಿ ಏನಾದರೂ ಮೋಸ ಆಗಿರುತ್ತೆ ಅಂದರೆ ನಿಮ್ಮ ಪರ್ಸನ್ನು ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ದಾರೆ, ನೋ ಕಾಂಟ್ಯಾಕ್ಟಲ್ಲಿ ಇಟ್ಟಿದ್ದಾರೆ, ಸಪ್ರೇಷನಲ್ಲಿ ಇಟ್ಟಿದ್ದಾರೆ. ಇನ್ನು ಕೆಲವರು ಆಲ್ರೆಡಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾನೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಬ್ಬರು ಪ್ರೀತಿಯಿಂದ ಮೋಸ ಹೋಗಿರ್ತೀರ, ಅಥವಾ ಇವಾಗ ಹೊಸ ಪ್ರೀತಿ ಸಿಕ್ಕಿರುತ್ತೆ. ಆ ಹೊಸ ಪ್ರೀತಿ ಕೂಡ ನಿಮ್ಮನ್ನು ಆಟ ಆಡಿಸ್ತಾ ಇದೆ, ಅಂದರೆ ಅವ್ರು ಕೂಡ ನಿಮ್ಮನ್ನು ನೋಯಿಸ್ತಾ ಇದ್ದಾರೆ. ಅಂದರೆ ನೀವು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರೂ ಅವ್ರು ನಿಮ್ಮನ್ನು ಮೋಸ ಮಾಡ್ತಾಯಿದ್ದಾರೆ. ಇನ್ನೊಂದು ಎರಡನೇ ವಿಚಾರ, ತುಂಬ ಲಾಸಸ್ ಅನ್ನೋದಾಗಿದೆ ನಿಮಗೆ. ಹಣದ ವಿಚಾರದಲ್ಲಿ ಲಾಸ್ ಆಗಿರ್ಬೋದು. ಸೊ ಯಾವ ಒಂದು ವಿಚಾರಕ್ಕೆ ಲಾಸ್ ಜಾಸ್ತಿ ಆಗಿದೆ ಅಂದರೆ ಫೈನಾನ್ಸ್ ವಿಚಾರದಿಂದನೇ. ಫೈನಾನ್ಸ್ ವಿಚಾರ ಅಂದರೆ ಅದೇ ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರನೇ ನಿಮ್ಮನ್ನು ಪ್ರೀತಿಸಿದಂಥರ ಆದರೂ ಆಗಿರಲಿ ಅಥವಾ ನೀವು ಅವ್ರನ್ನ ಪ್ರೀತಿಸೋದಂಥದ್ರೂ ಆಗಿರಲಿ, ಇವಾಗ ಪ್ರೆಸೆಂಟ್ ನಡೆದಿರ್ಬೋದು ಅಥವಾ ಪಾಸ್ಟಲ್ಲಿ ನಡೆದಿರ್ಬೋದು, ತುಂಬ ಲಾಸ್ ಅನ್ನೋದ್ರ ಆಗಿದೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನಿಮ್ಮ ಒಂದು ಎಫರ್ಟ್ಸ್ ವೇಸ್ಟ್ ಆಗಿದೆ, ನಿಮ್ಮ ಒಂದು ಎನರ್ಜಿ ವೇಸ್ಟ್ ಆಗಿದೆ, ತುಂಬ ಲಾಸಸ್ ಅನ್ನೋದು ಅನುಭವಿಸಿದ್ರೆ. ಫ್ಯಾಮ್ಲಿಯಲ್ಲೂ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ, ಪರ್ಸ್ನಲ್ಲಲ್ಲೂ ತುಂಬ ಪ್ರಾಬ್ಲಮ್ಸು, ಕೆರಿಯರಲ್ಲೂ ತುಂಬ ಪ್ರಾಬ್ಲಮ್ಸು. ಸೊ ನಿಮ್ಮ ಜಾಬ್ನ ಕಳ್ಕೊಂಡಿದ್ರೆ, ಮತ್ತು ಮೆಂಟಲ್ ಹೆಲ್ತ್ ಮಾನಸಿಕವಾಗೂ ತುಂಬ ನೋವನ್ನು ಅನುಭವಿಸ್ತಾ ಇದ್ರೆ. ಫಿಸಿಕಲ್ ಸೊ ಅಂದರೆ ಆರೋಗ್ಯವಾಗಿ ಚೆನ್ನಾಗಿಲ್ಲ, ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದೀರ. ಸೊ ಎಲ್ಲ ಥರ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ. 5 ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ, ಲಾಸ್ ಬಗ್ಗೆನೇ ಹೇಳ್ತದೆ. ಅಥವಾ ಏನನ್ನಾದರೂ ಕಳ್ಕೊಂಡಿರ್ಬೋದು, ಮನಃಶಾಂತಿನ ಕಳ್ಕೊಂಡಿರ್ಬೋದು, ಅಥವಾ ನಿಮ್ಮ ಹತ್ರ ಏನಾದರೂ ಕಾಸ್ಟ್ಲಿ ವಸ್ತುಗಳಿದ್ರೆ ಅದನ್ನು ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಕಳ್ಕೊಂಡಿರ್ಬೋದು. ಟೋಟಲಾಗಿ ಹೇಳ್ಬೇಕಂದ್ರೆ ಲಾಸ್ ಅನ್ನೋದು ಆಗಿದೆ. ಸೊ ಅದು ನಿಮ್ಮಿಂದ ಆಗಿಲ್ಲ, ಒಬ್ಬ ವ್ಯಕ್ತಿಗೋಸ್ಕರನೇ ಆಗಿರೋದು, ಒಬ್ಬ ಪರ್ಸನ್ಗೋಸ್ಕರನೇ. 5 ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ. ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್. ಸೊ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ 6 ಆಫ್ ವಾಂಡ್ಸ್ ಅಂದರೆ ಅವ್ರ ಲೈಫಲ್ಲಿ ಸಕ್ಸಸ್ ಅನ್ನೋದಿಲ್ಲ. ಸೊ ನಿಮ್ಮಿಂದ ಸಪ್ರೇಷನ್ ಆದಮೇಲೆ ಅವ್ರ ಲೈಫು ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದೆ. ಯಾಕಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮಗೆ ತೊಂದರೆ ಕೊಟ್ಟು ಅವ್ರ ಜೀವನದಲ್ಲಿ ಅವರು ಚೆನ್ನಾಗಿರೋಕ್ಕಾಗೋದಿಲ್ಲ. ಅಂದರೆ ತೊಂದರೆ ಕೊಟ್ಟಿರೋದಂದರೆ ನಿಮ್ಮಿಂದ ದೂರ ಆಗಿರೋದು. ಯಾಕಂದರೆ ನಿಮ್ಮನ್ನು ಪ್ರೀತಿ ಮಾಡ್ತೇನೆ ಅಂತೇಳ್ಮೇಲೆ ಪ್ರೀತಿ ಮಾಡಬೇಕು, ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕು, ಅದೆಲ್ಲ ಚೆನ್ನಾಗಿರಬೇಕು. ಬಟ್ ಆದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗ ನಿಮ್ಮನ್ನು ಅವಾಯ್ಡ್ ಮಾಡಿ ಸಪ್ರೇಷನಲ್ಲಿ ಇಟ್ಟಿದ್ದಾರೋ, 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರ ಲೈಫಲ್ಲೂ ಸಕ್ಸಸ್ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಇಷ್ಟಪಡ್ತಾಯಿದ್ರೆ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಬೇಕಂತ. ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಮತ್ತೆ ಎಂಟ್ರಿ ಆಗ್ತಾರೆ. ಸೊ ಎಂಟ್ರಿ ಆಗ್ತೀರಾ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಮತ್ತೆ ನಿಮ್ಮಿಬ್ಬರಿಗೂ ಯೂನಿಯನ್ ಕೂಡ ಆಗುತ್ತೆ. 2 ಆಫ್ ಕಪ್ಸ್ ಏನು ಹೇಳುತ್ತೆ ಗೊತ್ತಾ? ನೀವು ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ನಿಮ್ಮಿಬ್ಬರಿಗೂ ಸಪ್ರೇಷನ್ ಆಗಿದ್ರೆ ಆಗ್ತೀರಾ. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ, ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗ್ತೀರಾ. ಅಥವಾ 2 ಸೈಡ್ ಲವರ್ಸ್ ಆಗಿದ್ರೂ ಅಷ್ಟೇ, ಸಪ್ರೇಷನ್ ಆಗಿದ್ರೂ ಅವ್ರ ಲೈಫಲ್ಲಿ ಎಂಟ್ರಿ ಆಗ್ತೀರಾ. ಒಂದು ವೇಳೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ತುಂಬ ಪ್ರೀತಿ ಮಾಡ್ತಾಯಿದ್ದು ಪ್ರಪೋಸ್ ಅಂದರೆ ಅವರು ಪ್ರೀತಿ ಮಾಡ್ತಾರೋ ವಿಚಾರ ನೀವು ಹೇಳ್ದಿರಾ, ನೀವು ಪ್ರೀತಿ ಮಾಡ್ತಾರಂಥ ವಿಚಾರ ಅವ್ರಿಗೆ ಹೇಳ್ದಿರಾ, ಇಬ್ಬರು ಏನಾದರೂ ಪ್ರಪೋಸ್ ಮಾಡ್ಕೊಂಡಿರಿದ್ರೆ ಕಮ್ಯುನಿಕೇಷನ್ನಲ್ಲೇ ಜಸ್ಟ್ ನಾರ್ಮಲ್ ಕನ್ವರ್ಸೇಷನಲ್ಲೇ ಇದ್ದರೆ, ಸೊ ಅದನ್ನು ಕೂಡ ಹೇಳ್ತಾರೆ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ನೀವು ಎಂಟ್ರಿ ಆಗ್ತೀರಾ. ಸೊ ಅದೇ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟೋಗುತ್ತಾ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಎಂಟ್ರಿ ಆಗಿ ಯೂನಿಯನ್ ಆಗಿದ ತಕ್ಷಣ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟೋಗುತ್ತಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರಲಿ ಬಿಟ್ಟೋಗುತ್ತಾ. ಓಕೆ, 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟೋಗುತ್ತೆ. ಯಾಕಂದರೆ ನಿಮ್ಮನ್ನು ಇಷ್ಟು ದಿವಸ
ಥರ್ಡ್ ಪಾರ್ಟಿ ಸಿಚುವೇಷನಿಂದ ಪಕ್ಕಕ್ಕಿಟ್ಟಿರೋರು ಆವಾಗ ಈಕ್ವಲ್ ಗಿವ್ ಆ್ಯಂಡ್ ಟೆಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ 3 ಪೆಂಟಿಕಲ್ಸ್ ಇದೆ, ಈ 3 ಪೆಂಟಿಕಲ್ಸ್ ಇದೆ. ಸೊ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ 3ನ ನಿಮ್ಗೆ ಕೊಡ್ತಾರೆ. ಅಂದರೆ ಅಷ್ಟೇ ವ್ಯಾಲ್ಯೂ, ರೆಸ್ಪೆಕ್ಟು, ಈವನ್ ಗಿವ್ ಆ್ಯಂಡ್ ಟೆಕ್ಕು. ಸೊ ಮತ್ತೆ ನಿಮ್ಮನ್ನು ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಡ್ತಾರೆ. ಸೊ ನಿಮ್ಮನ್ನೇ ಪ್ರೀತಿ ಮಾಡ್ತಾರೆ, ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ. ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರಲಿ, ಕೆರಿಯರ್ ಆದರೂ ಆಗಿರಲಿ, ಪರ್ಸನ್ ಆದರೂ ಆಗಿರಲಿ, ಅಥವಾ ಜಾಬ್ ಆದರೂ ಆಗಿರಲಿ, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆದರೂ ಆಗಿರಲಿ, ಎನಿಥಿಂಗ್, ಎನಿ ಸಿಚುವೇಷನ್, ಅಥವಾ ಎನಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿ ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಿ. ಬಟ್ ಅವ್ರ ಲೈಫಲ್ಲಿ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗುತ್ತೆ. ಯಾಕಂದರೆ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಸಿಂಪಲ್ಲು. ನೀವು ಅವ್ರ ಲೈಫಲ್ಲಿದ್ದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತಾ? ನಿಮಗೂ ತುಂಬ ಕೆಪಾಸಿಟಿ ಇದೆ, ಅಂದರೆ ಸಾಮರ್ಥ್ಯತೆ ಇದೆ. ಯಾಕೆ ಗೊತ್ತಾ? ಯಾರನ್ನ ಬೇಕಾದ್ರೂ ಅಟ್ರಾಕ್ಷನ್ ಮಾಡ್ಕೊಳೋಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮ್ಗೆ ಗೊತ್ತಿದೆ. ನಿಮ್ಮನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ, ನನ್ನ ವ್ಯೂವರ್ಸ್ ಇದ್ದಾರಲ್ಲ, ನೀವು ಯಾರ್ಯಾರು ಇರ್ತೀರ ನೋಡಿ. ಒಬ್ಬೊಬ್ರಿಗೂ ಒಂಥರ ಕಲೆ ಇದೆ. ಕಲೆ ಅಂದರೆ ಅದೇ, ನಿಮ್ಮನ್ನು ತುಂಬ ಜನ ಇಷ್ಟಪಡ್ತಾರೆ, ಬಟ್ ಆದರೆ ನೀವು ಯಾರನ್ನೂ ಇಷ್ಟಪಡೋದಿಲ್ಲ ಅಷ್ಟೇ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಏನು ಗ್ರೇಟ್ ಅಲ್ಲ, ನಿಮ್ಮನ್ನು ಅವ್ರು ಇಷ್ಟಪಡ್ತಾರೆ. ಓಕೆನಾ? ಸೊ ಯಾವುದೇ ವ್ಯಕ್ತಿ ಆಗಲಿ ನಿಮ್ಮನ್ನು ಇಷ್ಟಪಡಬೇಕಾಗಿದೆ, ಯಾಕಂದರೆ ನಿಮ್ಮಲ್ಲಿ ಅಂಥ ಕ್ವಾಲಿಟೀಸ್ ಇರೋದ್ರಿಂದ ನಿಮ್ಮನ್ನು ಇಷ್ಟಪಡ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡಲ್ವ? ಅವರು ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರಲಿ, ಅವ್ರ ಕಡೆಗಿಂತ ಹೆಚ್ಚಿನ ಗಮನ ನಿಮ್ಮ ಕಡೆನೇ ಬರುತ್ತೆ. ಸೊ ಆವಾಗ ಟ್ರ್ಯಾಕಿಗೆ ತಂದ್ಕೊಳ್ಳಿ. ಟ್ರ್ಯಾಕ್ ತಂದ್ಕೊಂಡ್ಮೇಲೆ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ಹೋಗುತ್ತೆ. ಓಕೆನಾ? ನೀವು ಅವ್ರ ಹತ್ರನೇ ಇರಬೇಕು. ಸಪ್ರೇಷನ್ ಆಗುತ್ತೆ, ಸ್ವಲ್ಪ ಜಗಳ ಆಗುತ್ತೆ, ಸ್ವಲ್ಪ ದೂರ ಆಗುತ್ತೆ, ಸ್ವಲ್ಪ ಕಮ್ಯುನಿಕೇಷನ್ ಮಿಸ್, ಇದೆಲ್ಲ ಆಗುತ್ತಂತ ನೀವೇ ಬಿಟ್ಕೊಟ್ರೆ ಹೇಗೆ ಹೇಳಿ? ಥರ್ಡ್ ಪಾರ್ಟಿ ಸಿಚುವೇಷನ್ನು ನಿಮ್ಮ ಹತ್ರ, ನೀವು ಅವರಿಂದ ದೂರ ಆದಾಗ ಅಲ್ವಾ ಥರ್ಡ್ ಪಾರ್ಟಿ ಸಿಚುವೇಷನ್ ಇನ್ನೊಬ್ರು ಎಂಟ್ರಿ ಆಗೋದು. ನೀವು ಪಕ್ಕದಲ್ಲೇ ಇದ್ದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಏನಕ್ಕೆ ಬರುತ್ತೆ? ಅವಾಗ ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿಗೂ ಭಯ ಇರುತ್ತೆ. ನೋಡಪ್ಪ, ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಈಗ ಥರ್ಡ್ ಪಾರ್ಟಿ ಸಿಚುವೇಷನ್ ಬಂದರೆ ಇವ್ರು ಒಪ್ಕೊಳೋದಿಲ್ಲ, ನನಗೇನೋ ಇವರೇ ಬೇಕು, ನನ್ನ ವ್ಯೂವರ್ಸ್ ಯಾರಿದ್ದೀರಾ ನೋಡಿ, ನನ್ನ ವ್ಯೂವರ್ಸ್. ಸೊ ನೀವೇ ಬೇಕು ಅಂತ ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿ ಯೋಚನೆ ಮಾಡ್ತಾರೆ, ನೀವೇ ಬೇಕು, ನಾನು ಥರ್ಡ್ ಪಾರ್ಟಿ ಸಿಚುವೇಷನ್ ಇವಾಗ ನನ್ನ ಲೈಫಲ್ಲಿ ತಗೊಂಬಂದರೆ ಪ್ರಾಬ್ಲಮ್ಸ್ ಆಗುತ್ತಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿನೂ ಆಲೋಚನೆ ಮಾಡ್ತಾರೆ. ಸೊ ಯಾವಾಗ ನೀವು ಅವರಿಂದ ದೂರ ಆಗ್ತೀರಾ, ಅವಾಗ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಒಂದು ಚಾನ್ಸ್ ಕೊಟ್ಟಂಗೆ ನೀವೇ ಆಗುತ್ತೆ. ಸೊ ಹಾಗಾಗಿ ನೀವು ಅವ್ರ ಲೈಫಲ್ಲಿ ಇರೋದ್ರಿಂದ, ಅಂದರೆ ನಿಮ್ಗೇನೇ ಕಷ್ಟ ಬಂದರೆ ಸಹಿಸ್ಕೊಳ್ಳಿ. ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿ ಬೇಕಂದರೆ ನೀವು ಸಹಿಸ್ಕೊಬೇಕು. ಯಾಕಂದರೆ ಸ್ವಲ್ಪ ದಿವಸ ಅವ್ರನ್ನ ಪಡಿಬೇಕಂದ್ರೆ ಒಂದು ಫೈಟ್ ಮಾಡಲೇಬೇಕು. ಯಾಕಂದರೆ ಪ್ರೀತಿ ಅನ್ನೋದು ಹಾಗೆ, ಒಬ್ಬರನ್ನ ಇಷ್ಟಪಟ್ಟ ಮೇಲೆ ಬೇರೆಯವ್ರ ಮೇಲೆ ಬರೋದಿಲ್ಲ. ಅವ್ರಿಗೋಸ್ಕರ ಎಷ್ಟು ಎಫರ್ಟ್ಸ್ ಹಾಕ್ತೀರೋ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಇರೋವರೆಗೂ, ಕೊನೆವರೆಗೂ ಟ್ರೈ ಮಾಡಿ. ಒಂದು ವೇಳೆ ಟ್ರೈ ಮಾಡಿ ಸಿಗಲಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ. ಅವ್ರ ಕರ್ಮ, ಅವ್ರು ಮಾಡಿದ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸ್ತಾರೆ ಮುಂದೊಂದು ದಿವಸ. ಸೊ ಹಾಗಾಗಿ ನೀವು ಅವ್ರ ಲೈಫಲ್ಲಿ ಇದ್ದರೆ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಅವ್ರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ. ಆವಾಗ ಥರ್ಡ್ ಪಾರ್ಟಿ ಸಿಚುವೇಷನ್ ಕೂಡ ದೂರ ಆಗುತ್ತೆ. ಯಾಕಂದರೆ 6 ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ, ಈಕ್ವಲಿ ಗಿವ್ ಆ್ಯಂಡ್ ಟೇಕನ್. ಅಂದರೆ ಈ 3 ಪೆಂಟಿಕಲ್ಸ್ಗೆ ಯಾವ ರೀತಿ ವ್ಯಾಲ್ಯೂ ಕೊಡ್ತಾರೋ ಅದೇ 3 ಪೆಂಟಿಕಲ್ಸ್ಗೆ ನಿಮಗೂ ವ್ಯಾಲ್ಯೂ ಕೊಡ್ತಾರೆ. ಅಂದರೆ ಇದು ಕಾರ್ಡ್ ಮೀನಿಂಗ್ ಅಷ್ಟೇ. ಸೊ ಹಂಗೆ ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮ ವ್ಯಾಲ್ಯೂಸ್ಗೂ ನಿಮ್ಮನ್ನು ತುಂಬ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಷ್ಟೇ, ನೀವು ಟ್ರಿಕ್ಸ್ ಯೂಸ್ ಮಾಡಿ. ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಎಲ್ಲ ಗೊತ್ತಿರೋದು ಟ್ರಿಕ್ಸ್, ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿನ ಬೀಳ್ಸ್ಕೊಳೋದು. ನೀವು ಅಷ್ಟೇ ಸುಳ್ಳು ಸ್ವಲ್ಪ, ಅಂದರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿನ ನಿಮಗೆ ಗೊತ್ತಿರೋಂಥ ಟೆಕ್ನಿಕ್ಸಲ್ಲಿ ಬೀಳ್ಸ್ಕೊಳ್ಳಿ, ನೀವು ಉಪಯೋಗ ಮಾಡ್ಕೊಳ್ಳಿ. ಬಟ್ ಆದರೆ ನೀವು ಜೆನ್ಯೂನ್ ಪ್ರೀತಿನೇ ತೋರ್ಸಕ್ಕೆ ಹೋಗ್ತಾ ಇದ್ದೀರಾ, ಅದರಿಂದ ತಪ್ಪಾಗ್ತದೆ ಅಷ್ಟೇ. ನೀವು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿ ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿನ ಬೀಳ್ಸ್ಕೊಳ್ಳಿ ಅಷ್ಟೇ. ಅವ್ರು ನಿಮ್ಮ ಲೈಫಲ್ಲಿ ಬರೋವರೆಗೂ ಸುಮ್ಮನೆ ಇರಿ, ಆಮೇಲೆ ಬಂದಮೇಲೆ ಲಾಕ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು ನೆಕ್ಸ್ಟ್ ಆ್ಯಕ್ಷನ್ ಏನು? ನೋಡುವಂಥ ನನ್ನ ವ್ಯೂವರ್ಸು ನೆಕ್ಸ್ಟ್ ಆ್ಯಕ್ಷನ್. ಓಕೆ, ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಇದೆ. ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿಯಿಂದ ಕಮ್ಯುನಿಕೇಷನ್ ಆರ್ ರಿಪ್ಲೈ, ಕಾಲ್ ಆರ್ ಮೆಸೇಜ್ ಬರುತ್ತಂತ ವೆಯ್ಟ್ ಮಾಡ್ತಾಯಿದ್ರ. ನೀವು ನ್ಯೂ ಬಿಗಿನಿಂಗ್ಸ್ ಮಾಡಬೇಕಂದ್ರೆ, ಅಂದರೆ ನ್ಯೂ ಬಿಗಿನಿಂಗ್ಸ್ ಅಂದರೆ ಅದೇ ಮತ್ತೆ ನಿಮ್ಮ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗೋದಕ್ಕೋಸ್ಕರ ನೀವು ಇಷ್ಟಪಡ್ತಾಯಿದ್ರ. ನೆಕ್ಸ್ಟ್ ಆ್ಯಕ್ಷನ್ ಕೂಡ ಅದೇ. ಅವ್ರನಿಂದ ಏನಾದರೂ ಒಂದು ಚಿಕ್ಕ ಕಮ್ಯುನಿಕೇಷನ್, ಕಾಲ್ ಆರ್ ಮೆಸೇಜ್ ಬಂದ್ರೇನೋ ನೀವು ಫಾಸ್ಟಾಗಿ ಟೇಕನ್ ಆ್ಯಕ್ಷನ್ ತೊಗೊತೀರಾ. ಅವ್ರ ಲೈಫಲ್ಲಿ ಹೋಗೋಕ್ಕೆ ನೀವು ರೆಡಿ ಇದ್ದೀರಾ. ಬಟ್ ಆದರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಯಾವುದೇ ಥರ ಕಾಲ್ ಆರ್ ಮೆಸೇಜ್ ರಿಪ್ಲೈ ಇಲ್ದಿರೋದ್ರಿಂದ ನೀವೇ ಒಂದು ಸ್ಟೆಪ್ ಆ್ಯಕ್ಷನ್ ತೊಗೊಳ್ಳಿ. ನನ್ನ ವ್ಯೂವರ್ಸ್ ಯಾರಿದ್ದೀರ, ನೀವೇ ಒಂದು ಸ್ಟೆಪ್ ಆ್ಯಕ್ಷನ್ ತೊಗೊಳ್ಳಿ. ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಅಥವಾ ರಿಪ್ಲೈ ಕೊಡಿ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ, ಅಥವಾ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅವ್ರು ಇನ್ಸ್ಟಾಗ್ರಾಮಲ್ಲೋ ವಾಟ್ಸಪ್ಪಲ್ಲೋ ಯಾವುದ್ರಲ್ಲೂ ಇರ್ತಾರೆ.
ಸ್ವಲ್ಪ ಮೆಸೇಜ್ ಮಾಡೋಂಗಿದ್ರೆ ಮಾಡಿ, ಒಂದು ವೇಳೆ ಬ್ಲಾಕ್ ಮಾಡಿದರೆ ಬೇಡ, ಡೈರೆಕ್ಟಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ, ಫೇಸ್ ಟು ಫೇಸ್ ಮಾತಾಡಿ. ಇಲ್ಲಾಂದರೆ ಅವ್ರು ಎಲ್ಲಿರ್ತಾರೋ ನೀವು ಅಲ್ಲೇ ರೀ. ಎಷ್ಟು ದಿನ ಅವಾಯ್ಡ್ ಮಾಡ್ತಾರೆ? 1 ದಿವಸ 2 ದಿವಸ, 1 ವಾರ ಅವಾಯ್ಡ್ ಮಾಡ್ತಾರೆ, ಆಮೇಲೆ ಅವರೇ ಓಡಿ ಬರ್ತಾರೆ. ಯಾಕಂದರೆ ಅವ್ರು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇರೋದ್ರಿಂದ ಅವರೇ ಓಡಿ ಬರ್ತಾರೆ. ನೀವು ಯಾವಾಗ ಅವರು ಅವಾಯ್ಡ್ ಮಾಡ್ತಾ ಇದ್ದಾರಂತ ನೀವು ಗ್ಯಾಪ್ ಕೊಟ್ಬಿಟ್ಟು ದೂರ ಹೋಗ್ತೀರಾ, ಆವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆಗುತ್ತೆ. ನೀವು ಅವ್ರ ಲೈಫಲ್ಲಿ ಇರಬೇಕು. ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹಾಕಲ್ಲ. ನಾನು ಪ್ರೀತಿಸೋ ಅಂಥ ವ್ಯಕ್ತಿ ನನ್ನ ಜೊತೆ ಇರಬೇಕಂತ ನೀವು ಅವ್ರ ಜೊತೆ ಇರಬೇಕು. ಯಾಕೆ ಆವಾಗ ಬಿಟ್ಟು ಹೋಗ್ತಾರೆ ಥರ್ಡ್ ಪಾರ್ಟಿ ಸಿಚುವೇಶನ್. ಜಗಳಕ್ಕೆ ನಿಂತ್ಕೊಬೇಕು. ನೀವು ಪ್ರೀತಿಸ್ತಾನಂಥ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾರೆ, ನೀವು ಅವ್ರ ಪಕ್ಕದಲ್ಲಿದ್ದರೆ ಅವ್ರು ತಪ್ಪು ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಆವಾಗ ಅವರು ದೂರ ಹೋಗ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರಲಿ ಅದು ದೂರ ಹೋಗುತ್ತೆ. ಯಾವಾಗ ನೀವು ಅವರಿಂದ ದೂರ ಇರ್ತೀರೋ ಆವಾಗಲೇ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಒಂದು ಗ್ಯಾಪ್ ಸಿಕ್ಕಂಗೆ ಆಗುತ್ತೆ. ಅದೇ ನೀವು ಅವ್ರ ಹತ್ರನೇ ಇದ್ದಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಹತ್ರ ಬರೋಕ್ಕೂ ಭಯ ಪಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಭಯ, ಥರ್ಡ್ ಪಾರ್ಟಿ ಸಿಚುವೇಶನ್ನ ತೊಗೊಂಬಂದು ಇಟ್ಕೊಳಲ್ಲ. ಯಾಕೆ ಭಯ ಅಂದರೆ, ನೀವು ಅವ್ರು ತಪ್ಪು ಮಾಡ್ತಾ ಇದ್ದಾರಂತ ನೀವು ದೂರ ಹೋದರೆ ಅವ್ರನ್ನ ತಿದ್ದೋ ಅಂಥವ್ರು ಯಾರು? ಅವ್ರನ್ನ ಚೇಂಜಸ್ ಮಾಡೋಂಥವ್ರು ಯಾರು? ಅವರೇ ತಪ್ಪು ದಾರಿ ತುರಿಯುತ್ತಾರೆ. ಸೊ ನೀವು ಹಂಗಂತೇಳಿ ಹೋಗಲಿ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊಂಡ್ರೆ ಅಂತ ನೀವು ಬೇರೆ ಅದ್ರನ್ನೂ ಆಯ್ಕೆ ಮಾಡ್ಕೊತಿದ್ರ? ನೀವಿಲ್ಲ. ನೀವು ಜೆನ್ಯನ್ ಆಗಿರೋದ್ರಿಂದ ಅವ್ರನ್ನ ಇಷ್ಟಪಡ್ತಾ ಇದ್ರ. ಸೊ ಹಾಗಾಗಿ ಅವ್ರನ್ನ ಬಿಟ್ಟು ಬರೋಕ್ಕೆ ಹೋಗಬೇಡಿ. ಆ್ಯಕ್ಷನ್ ತೊಗೊಂಡು ಅವ್ರ ಹತ್ರನೇ ಇರಿ. ಅವ್ರ ಹತ್ರನೇ ಇದ್ದು ಕಾಂಟ್ಯಾಕ್ಟಾಗಿ ಇದ್ದು ನೈಸಾಗಿ ಇಟ್ಕೊಂಡು ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡೋವರೆಗೂ ಸುಮ್ಮನೆ ಇರಿ. ಯೂನಿಯನ್ ಆಗೋವರೆಗೂ, ನಿಮ್ಮ ಲೈಫಲ್ಲಿ ಪರ್ಮನೆಂಟಾಗಿ ಬರೋವರೆಗೂ ಅವ್ರ ಜೊತೆ ಸುಮ್ಮನೆ ಇರಿ ಅಷ್ಟೇ. ಏನೋ ಒಂದು ಅಂದರೆ ನಿಮಗೂ ಅವ್ರಿಗೂ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ಕೆಲವ್ರಿಗೆ ಪಾಪ ಹೋಗ್ಲಿಕ್ಕಾಗಲ್ಲ, ಬರಲಿಕ್ಕಾಗಲ್ಲ. ಅಲ್ಲೊಂದು ಬಾಡಿಗೆ ಮನೆನೋ, ಒಂದು ಪಿ ಜಿನೋ, ಒಂದು ಹಾಸ್ಟೆಲ್ಲೋ, ಒಂದು ಬಾಡಿಗೆ ಮನೆನೋ, ಪಿ ಜಿನೋ, ಹಾಸ್ಟೆಲ್ಲೋ, ರೆಂಟೋ ಅಥವಾ ಫ್ರೆಂಡ್ಸು ರೂಮಲ್ಲಿರೋದೋ ಏನೋ ಒಂದು ಮಾಡಿಕೊಂಡು ಅಲ್ಲಿರಿ ಅಷ್ಟೇ. ಅಥವಾ ನಿಮ್ಮ ಬಂಧು ಬಳಗ, ರಿಲೇಟಿವ್ಸ್ ಯಾರಾದರೂ ಗೊತ್ತಿರೋರು ಪರಿಚಯ ಇದ್ದರೆ, ಲಾಂಗ್ ಡಿಸ್ಟೆನ್ಸ್ ಏನಾದರೂ ಇದ್ದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ನಿಮಗೂ ಅಲ್ಲೇ ಇದ್ದು ಅವ್ರನ್ನ ಪಡ್ಕೊಳಕ್ಕೆ ಟ್ರೈ ಮಾಡಿ. ಆವಾಗ ಅವರು ಎಲ್ಲೂ ಹೋಗೋದಿಲ್ಲ. ನಿಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದ ಅವರು ತುಂಬ ಪ್ರೀತಿ ಮಾಡ್ತಿದ್ರೆ ಅವಾಗ ನಿಮಗೆ ಸಿಗ್ತಾರೆ. ಆದಷ್ಟು ಪ್ರಯತ್ನ ಮಾಡಬೇಕು, ಫೈಟ್ ಮಾಡಬೇಕು ಅಷ್ಟೇ. ಇವಾಗ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಪ್ರತಿಯೊಬ್ಬರು ನನ್ನ ವ್ಯೂವರ್ಸ್ ಯಾರಿದ್ದೀರಾ ನಿಮ್ಮ ಲೈಫಲ್ಲಿ, ಪ್ರತಿಯೊಬ್ಬರ ಲೈಫಲ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಯಾರ ಲೈಫಲ್ಲಿ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರ ಲೈಫಲ್ಲೂ ಸಿಚುವೇಶನ್ ಆದರೂ ಇರ್ಬೋದು, ಪರ್ಸನ್ ಆದರೂ ಇರ್ಬೋದು. ಸೊ ನೋಡಿ, ನಾನು ಈ ರೀಡಿಂಗಲ್ಲಿ ಹೇಳೋದು ಏನಂದರೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿಲ್ಲ ಅಂದರೆ ನೀವು ಅವ್ರನ್ನ ಬಿಟ್ಬಿಡೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ನೀವು ಅವ್ರನ್ನ ಇಷ್ಟಪಟ್ಟಿದ್ರಿಂದ ನೀವು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ಲೊಕೇಶನಲ್ಲಿ ಇರ್ತಾರೋ ನೀವು ಅಲ್ಲೇ ಇರಬೇಕು. ಅವ್ರ ಪ್ರೀತಿನ ಪಡ್ಕೊಬೇಕು. ನಿಮಗೆ ಒಂದು ವೇಳೆ ನಿಮ್ಮಿಬ್ಬರಿಗೂ ಮದುವೆ ಆಗದಿರೋದ್ರೆ ಅವ್ರನ್ನ ಮದುವೆ ಮಾಡಿಕೊಂಡು ನಿಮ್ಮ ಜಾಗಕ್ಕೆ ನೀವು ಕರ್ಕೊಂಬಂದುಬಿಡಬೇಕು. ಒಂದು ಹಸ್ಬೆಂಡ್ ಆ್ಯಂಡ್ ವೈಫಾಗಿ ಸಪ್ರೇಷನ್ ಆಗಿ ರಿಯೂನಿಯನ್ ಆಗಿದ್ರೆ, ಏನಾದರೂ ಸಪ್ರೇಟ್ ಆಗಿದ್ದರೆ ನಿಮ್ಮ ವೈಫ್ ಎಲ್ಲಿರ್ತಾರೋ ಅಥವಾ ನಿಮ್ಮ ಹಸ್ಬೆಂಡ್ ಎಲ್ಲಿರ್ತಾರೋ ನೀವು ಅಲ್ಲೇ ಇರಬೇಕು. ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಇರಲಿ ಅದನ್ನು ರಿಮೂವ್ ಮಾಡಿ ನಿಮ್ಮ ಒಂದು ಜಾಗಕ್ಕೆ ನೀವು ನಿಮ್ಮ ಪರ್ಸನ್ನ ಕರ್ಕೊಂಬಂದುಬಿಡಬೇಕು. ಮತ್ತು ಅದನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರ್ದಿರೋ ಥರ ರೀಸನ್ ಏನಂದರೆ, ಬರ್ದಿರೋ ಇರಬೇಕಂದ್ರೆ ಸೊಲ್ಯೂಷನ್ ಏನು ಗೊತ್ತಾ? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಪಕ್ಕದಲ್ಲಿ, ಅಂದರೆ ಅವರ ಒಂದು ಲೈಫಲ್ಲಿ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಅವ್ರು ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಸ್ಕೆಚ್ ಹಾಕಿ ತಿಳ್ಕೊಂಡು ಅವ್ರನ್ನ ಪಡ್ಕೊಳೋವರೆಗೂ ಸುಮ್ಮನೆ ಇದ್ದು ಅವ್ರ ಜೊತೆನೇ ಇರಬೇಕು. ಆವಾಗ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಬಿಟ್ಕೊಡ್ಬಾರ್ದು. ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ಗೂ ಸಿಗದಿರೋ ಥರ ಮಾಡಬೇಕು. ಆವಾಗಲೇ ನಿಮ್ಮ ಪ್ರೀತಿ ಒಂದು ಅರ್ಥ ಸಿಗುತ್ತೆ. ಯಾಕೆ ಗೊತ್ತಾ? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಗೆ ಓಪನ್ ಅಪ್ ಆಗಿ ಹೇಳ್ಬಿಡಲಿ, ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ನೀವು ನಾನು ಬಿಟ್ಟು ಹೋಗಿ ಅಂತ ಓಪನ್ ಅಪ್ಪಾಗಿ ಹೇಳ್ಬಿಟ್ಟಾಗ ಅವಾಗ ಬಿಟ್ಬಿಡಿ. ಬೇಕಾದರೆ ಇವ್ರ ಸಹವಾಸನೇ ಬೇಡ ಅಂತ ಅವಾಗ ಬಿಟ್ಬಿಡಿ. ಅವರು ಹೇಳ್ತಾ ಇಲ್ವಲ್ಲ ನಿಮ್ಮನ್ನು ಇಷ್ಟಪಡ್ತಾ ಇದ್ರೆ. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸಿಕ್ಕಾಕೊಂಡಿರೋದ್ರಿಂದ ಎಷ್ಟು ದಿವಸ ಸತಾಯಿಸ್ಲಿ, ನೀವು ಅವ್ರ ಜೊತೆ ಇರಿ. ಅವ್ರು ಎಲ್ಲಿರ್ತಾರೋ ನೀವು ಅಲ್ಲೇ ರೀ. ಅವಾಗ ಎಷ್ಟು ದಿನ ಅವಾಯ್ಡ್ ಮಾಡ್ತಾರೆ? 1 ತಿಂಗಳು 2 ತಿಂಗಳು ಅವಾಯ್ಡ್ ಮಾಡ್ತಾರೆ. ಆಮೇಲೆ ಎಲ್ಲೂ ಬಿಟ್ಟೋಗೋಕ್ಕಲ್ಲ, ನಿಮ್ಮ ಹತ್ರನೇ ಬರ್ತಾರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಕೆಲವರು ಪ್ರೀತಿಗಂತೂ ಕಾರಣ ಡಿಸ್ಟೆನ್ಸ್ ಇರುತ್ತೆ, ಲಾಂಗ್ ಡಿಸ್ಟೆನ್ಸ್. ಸೊ ನಿಮಗೂ ಪರ್ಸ್ನಲ್ ಪ್ರಾಬ್ಲಮ್ಸ್ ತುಂಬ ಇರೋದ್ರಿಂದ ಅವ್ರ ಹತ್ರ ಹೋಗೋಕ್ಕಾಗೋದಿಲ್ಲ ಅಥವಾ ಅವ್ರು ನಿಮ್ಮ ಹತ್ರ ಬರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಖಂಡಿತ ಇದೆ. ಅದು ಕೆರಿಯರ್ ಆದರೂ ಆಗಿರ್ಬೋದು, ಜಾಬ್ ಆದರೂ ಆಗಿರ್ಬೋದು, ಅಥವಾ ಪರ್ಸನ್ ಆದರೂ ಆಗಿರ್ಬೋದು, ಸಿಚುವೇಶನ್ಸನ್ನು ಆಗಿರ್ಬೋದು. ಪ್ರತಿಯೊಬ್ಬರ ಲೈಫಲ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸೊ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದಿರುತ್ತೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ನ ನೀವು ಪಡ್ಕೊಳೋವರೆಗೂ ಎಫರ್ಟ್ಸ್ ಹಾಕಿ, ನೀವೇ ಎಫರ್ಟ್ಸ್ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಥರ ನೀವು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರಲಿ ಆಯ್ಕೆ ಮಾಡ್ಕೊಂಡಿಲ್ಲ. ಈಗೋ ಇಶ್ಯೂಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಥರ ಏನೂ ಮಾಡ್ತಾಯಿಲ್ಲ. ಅವ್ರಿಗೋಸ್ಕರ ನೀನು ವೆಯ್ಟ್ ಮಾಡ್ತಾರೋದ್ರಿಂದ ಏನಾದರೂ ಆ್ಯಕ್ಷನ್ ತಗೊಂಡು ಎಫರ್ಟ್ಸ್ ಹಾಕಿ. ಆವಾಗ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಪಡ್ಕೊಳೋವರೆಗೂ ಬಿಡಬೇಡಿ ಅಷ್ಟೇ. ಸೊ ಒಂದು ವೇಳೆ
ಅವ್ರು ನಿಮ್ಗೆ ಸಿಗಲಿಲ್ಲ ಅಂದ್ಕೊಳ್ಳಿ, ನಿಮ್ಮ ಮನ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ಇವರು ಹಣೆ ಬರ ಇಷ್ಟೇ, ಇವ್ರ ಕರ್ಮ ಇಷ್ಟ ಅಂತ ಅವಾಗ ಬಿಟ್ಕೊಡ್ಬೇಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ. ಮತ್ತು ನೀವು ಎಷ್ಟು ನೋವು ಅನ್ಭವಿಸ್ತಾರೋ ಅವಾಗ ಅವ್ರ ಕರ್ಮನೂ ಅಷ್ಟೇ ಅನ್ಭವಿಸ್ತಾರೆ. ಸೊ ಹಾಗಾಗಿ ನಿಮ್ಮ ಮನ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಅದರಿಂದ ನೀವು ಆದಷ್ಟು ಅವ್ರ ಹತ್ರನೇ ಅಂದರೆ ನಿಮ್ಮ ಮನ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಪಡ್ಕೊಳೋದಕ್ಕೋಸ್ಕರ ಟ್ರೈ ಮಾಡಿ ಅಷ್ಟೇ. ಸೊ ಯಾಕೆ ಬಿಟ್ಕೊಡ್ತೀರಾ ನೀವು? ಬಿಟ್ಕೊಡ್ಬೇಡಿ. ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು? ಫಸ್ಟ್ ನಿಮ್ಮ ಮನ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಪ್ರೀತಿ ಮಾಡಿದ್ದು ನೀವೇ ಅಲ್ವಾ? ಅವರು ನಿಮ್ಮನ್ನು ಜನ್ಯಾಗ ಪ್ರೀತಿ ಮಾಡ್ತಾರೋದಕ್ಕೆ ಅಲ್ವಾ ನೀವು ಅವ್ರಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು. ನಿಮ್ಮ ಲೈಫಲ್ಲಿ ತುಂಬ ಫೈನಾನ್ಸ್ ಲಾಸ್ ಆಗಿದ್ರೆ, ತುಂಬ ಅನುಭವಿಸ್ತಾ ಇದ್ರೆ, ತುಂಬ ಕರ್ಮ ಅನುಭವಿಸ್ತಾರೆ, ಮನೆಯಲ್ಲೂ ಪ್ರಾಬ್ಲಮ್ಸು, ಸೊಸೈಟಿಯಲ್ಲೂ ಪ್ರಾಬ್ಲಮ್ಸು, ನಿಮ್ಗೇನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಮೈಂಡೆಲ್ಲ ತುಂಬ ಪ್ರೆಷರು, ಟೆನ್ಷನ್ನು, ಹಾರ್ಟ್ ಪೈನು. ಸೊ ತುಂಬ ಅನುಭವಿಸ್ತಿದ್ರ. ನನಗೆ ರೀಡಿಂಗ್ಸ್ ಮಾಡ್ತಾಯಿರ್ಬೇಕಾದ್ರೆ ಗೊತ್ತಾಗುತ್ತೆ. ಏಸ್ ಆಫ್ ಪಾಯಿಂಟ್ಸ್ ನ್ಯೂ ಬಿಗಿನಿಂಗ್ಸ್ ಬಂದಿದ್ದ ತಕ್ಷಣ ನಿಮ್ಮ ಮನ್ಸ ಪ್ರೀತಿಸ್ತಾರೆ ಅಂತ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೂ ಅವ್ರಿಗೋಸ್ಕರ ಇನ್ನೂ ಟ್ರೈ ಮಾಡ್ತಾಯಿದ್ರ. ಸೊ ಅಲ್ಲೇ ಅರ್ಥ ಆಗಲ್ವಾ? ಸೊ ಹಾಗೆ ನನ್ನ ವ್ಯೂವರ್ಸು ನೆಕ್ಸ್ಟ್ ಆ್ಯಕ್ಷನ್ ಏನು? ಅವ್ರ ಮನ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ. ನನ್ನ ವ್ಯೂವರ್ಸು ನೆಕ್ಸ್ಟ್ ಆ್ಯಕ್ಷನ್ ಅವ್ರ ಮನ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ. ನನ್ನ ವ್ಯೂವರ್ಸು ನೆಕ್ಸ್ಟ್ ಆ್ಯಕ್ಷನ್ ಅವ್ರ ಮನ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ. ಓಕೆ, ದ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಕೈಯಲ್ಲಿ ಆಗದಿರೋಂಥ ಆ್ಯಕ್ಷನ್ ಅಂತೂ ಇಲ್ಲ ನೋಡಿ. ನಿಮ್ಮ ಕೈಯಲ್ಲಿ ಆಗದಿರೋಂಥ ಅಸಾಧ್ಯವಾದ ಆ್ಯಕ್ಷನ್ ಅಂತೂ ಇಲ್ಲ. ಎಂಪ್ರೆಸ್ ಬಂದಿರೋದನ್ನು ಮಹಾರಾಣಿ ಕೈಯಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ತಾಳೆ. ಒಂದು ರಾಜ್ಯನ ಬೇಕಾದ್ರೂ ಆಳ್ತಾಳೆ, ಅಥವಾ ಒಂದು ಸಾಮ್ರಾಜ್ಯನ ಬೇಕಾದ್ರೂ ಕಟ್ತಾಳೆ. ಸೊ ಹಂಗೆ ಅಷ್ಟು ಕೆಪಾಸಿಟಿ ಇದೆ. ನೀವು ಎಂಪ್ರೆಸ್ ಅಂದರೆ ನೀವು ಆ ಥರ ಹೆಣ್ಣಿನ ಥರ ದಯಾಗುಣ ಇರೋವಂಥವ್ರು. ಅಂದರೆ ಎಲ್ರಿಗೂ ಒಳ್ಳೇದು ಮಾಡ್ತಿರೋ ಹೊರ್ತು ಕೆಟ್ಟದ್ದು ಯಾವುದು ಮಾಡಲ್ಲ. ನನ್ನ ವ್ಯೂವರ್ಸ್ ಯಾರೆಲ್ಲ ನೋಡ್ತಾ ಇದ್ರೆ ನೀವು ಒಬ್ರಿಗೆ ಒಳ್ಳೇದನ್ನೇ ಮಾಡ್ತಿರೋ ಹೊರ್ತು ಎಂಪ್ರೆಸ್ ಕಾರ್ಡ್ ಅದನ್ನೇ ಹೇಳುತ್ತೆ, ಮದರ್ಲಿ ಕ್ಯಾರೆಕ್ಟರು. ಅಂದರೆ ತಾಯಿ ಯಾವ ರೀತಿ ತನ್ನ ಮಕ್ಕಳಿಗೆಲ್ಲ ತಾನು ನೋವು ಪಡ್ತಾ ಇದ್ರೂ ಅವ್ರನ್ನೆಲ್ಲ ಪ್ರೀತಿಯಿಂದ ಸಾಕಿ ಸಲಗ್ತಾಳೆ. ತಂದೆನೂ ಚೆನ್ನಾಗಿ ನೋಡ್ಕೊತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ತಾಯಿ ಆಗಿರೋದ್ರಿಂದ ತಾಯಿಗೆ ಸ್ವಲ್ಪ ಕರುಣೆ ಜಾಸ್ತಿ. ತಂದೆ ಆದರೂ ಕೋಪದಲ್ಲಿ ಹೊಡಿತಾನೆ, ಬಟ್ ತಾಯಿ ಆದರೂ ಕೋಪದಲ್ಲಿ ಹೊಡೆದ್ರೂ ಮನಸ್ಸಲ್ಲಿ ತುಂಬ ಸಂಕಟ ಪಡ್ತಾಳೆ, ಮತ್ತು ಹೊರಗಡೆನೂ ಕೋಪ ಪಡೋದಿಲ್ಲ. ಹಾಗೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಎಷ್ಟೆಲ್ಲ ತಪ್ಪು ಮಾಡಿದ್ರೂ ಎದ್ದೆಲ್ಲ ಕ್ಷಮಿಸಿ ಇವರು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಒಂದೇ ವಿಚಾರದಲ್ಲ, 3 ನಂಬರ್ ಬಂದಿರೋದ್ರಿಂದ ಎಲ್ರಿಗೂ ಒಂಥರ ಗುರು ಇದ್ದಂಗೆ ನೀವು. ಅಂದರೆ ಪ್ರತಿಯೊಬ್ಬರಿಗೂ ಎಲ್ಪ್ ಮಾಡ್ತಿರೋ ಹೊರತು ಅವರಿಂದ ಎಲ್ಪ್ ತಗೊಳೋದಿಲ್ಲ, ಮತ್ತು ಅವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತೀರ ಪ್ರತಿಯೊಬ್ಬರಿಗೂ ಅಷ್ಟೇ. ನಿಮ್ಮ ಲೈಫಲ್ಲಿ ನನ್ನ ವ್ಯೂವರ್ಸ್ ಯಾರಿದ್ರೆ ನೀವೆಲ್ಲ ನಿಮ್ಮ ಲೈಫಲ್ಲಿ ಈ ರೀತಿ ಗುಣ ಇರೋವಂಥವ್ರು. ನಿಮ್ಮ ಕೈಯಲ್ಲಿ ಮತ್ತು ಇನ್ನೊಂದು ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ದಿರೋಂಥ ಕೆಪಾಸಿಟಿ ಇಲ್ಲ. ಪ್ರತಿಯೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಈಚ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀರಿ. ಇನ್ನು ಲವ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕಲ್ವಾ? ಖಂಡಿತ ಮಾಡ್ತೀರ. ಟೇಕ್ ಆ್ಯಕ್ಷನ್. ಸೊ ಏನು ಗೊತ್ತಾ, ಇದು ಪ್ರಾಬ್ಲಮ್ ಒಂದಿರುತ್ತೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಪ್ರಾಬ್ಲಮ್ ಏನಂದರೆ ನಿಮಗೂ ನಿಮ್ಮ ಪರ್ಸನ್ಗೂ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ಇಲ್ಲಾಂದರೆ ಈಗೋ ಇಶ್ಯೂಸ್ ತೋರಿಸಿ ದೂರ ಮಾಡ್ಕೊತಾ ಇರ್ತಾರೆ. ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫ್ಯಾಮಿಲಿ, ಸೊಸೈಟಿ ಪ್ರಾಬ್ಲಮ್ಸ್, ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಇದೆ. ಸೊ ಇದಕ್ಕೆ ನೀವೇನು ಮಾಡ್ತೀರ ಅಂದರೆ ಸೊಲ್ಯೂಷನ್ನು, ನಿಮ್ಮ ಮನಸ ಪ್ರೀತಿಸ್ತಿರೋಂಥ ವ್ಯಕ್ತಿ ಯಾವ ಲೊಕೇಶನಲ್ಲಿದ್ದಾರೋ ನೀವು ಅವ್ರನ್ನ ಪಡ್ಕೊಳೋದಕ್ಕೋಸ್ಕರ ಟ್ರೈ ಮಾಡ್ತಾನೆ ಇರಿ ಅಷ್ಟೇ, ನಿಲ್ಲಿಸ್ಬೇಡಿ. ನಿಮಗೆ ಎಷ್ಟು ಕೈಯಲ್ಲಾಗುತ್ತೋ ಅಷ್ಟುವರೆಗೂ ಟ್ರೈ ಮಾಡಿ. ಇನ್ನೊಂದು 3 ಟೈಮ್ಸ್ ಟ್ರೈ ಮಾಡಿ ಅಷ್ಟೇ. ಇನ್ನೊಂದು 3 ಟೈಮ್ಸು ಭಗವಂತ ನಮ್ಮ ಜೊತೆ ನಿಮಗೆ ಸಪೋರ್ಟ್ ಮಾಡ್ತಾನೆ. ನಿಮಗೆ ದೇವರು ಖಂಡಿತ ಸಪೋರ್ಟ್ ಮಾಡ್ತಾನೆ. ಅದಕ್ಕೆ ನಾನು ಟ್ಯಾರೋಟ್ ರೀಡಿಂಗ್ಸ್ ಎಲ್ಲ ಮಾಡ್ತಾ ಇರೋದು. ಸೊ ಪ್ರತಿಯೊಂದು ಟ್ಯಾರೋಟ್ ರೀಡಿಂಗ್ಸು ಅಷ್ಟೇ, ದೇವರು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡ್ತಾನೆ ಅಷ್ಟೇ. ಸೊ ಈ ಟ್ಯಾರೋಟ್ ರೀಡಿಂಗ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ಇವಾಗ, ಅಥವಾ ಇನ್ಯಾರೋ ಬೇರೆಯವರು ಹೇಳ್ತಾರೆ, ಪಾಪ ಅವ್ರು ಕೂಡ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ. ಸೊ ಯಾರೋ ಒಬ್ಬರು ದೇವರು ನಿಮ್ಗೆ ಇನ್ನೊಬ್ಬರು ರೂಪದಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾನೆ, ಧೈರ್ಯ ತುಂಬ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೀವು ಎಫರ್ಟ್ಸ್ ಹಾಕಿ ಟೇಕ್ ಆ್ಯಕ್ಷನ್. ಮತ್ತು ಇನ್ನೊಂದು, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರನೇ ಏನೋ ಹಾಕೋಕ್ಕೆ ಹೋಗ್ಬೇಡಿ ಎಫರ್ಟ್ಸು. ನೀವು ಒಂದು ಕಡೆ ಜಾಬು ಮಾಡಿ, ಇನ್ನೊಂದು ಕಡೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನೂ ಪಡ್ಕೊಳಕ್ಕೆ ಟ್ರೈ ಮಾಡಿ. ಅಂದರೆ ಒಂದು ಕಡೆ ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ಳಿ, ಇನ್ನೊಂದು ಕಡೆ ಅವ್ರನ್ನೂ ಪಡ್ಕೊಳಕ್ಕೆ ಟ್ರೈ ಮಾಡಿ. ಒಂದು ವೇಳೆ ಇವ್ರು ಸಿಗಲಿಲ್ಲ ಅಂದರೆ ದುಡ್ಡಾದರೂ ಸಿಗುತ್ತೆ, ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ನಿಮ್ಮ ಲೈಫ್ ಕಡೆನ ಅರ್ಧ ಫೋಕಸ್ ಮಾಡಿ, ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಲೈಫ್ ಕಡೆ ಕೂಡ ಅರ್ಧ ಫೋಕಸ್ ಮಾಡಿ. ಸೊ ಇವಾಗ ಸಪೋಸು ಬ್ಯಾಂಗ್ಳೂರಲ್ಲಿದ್ದಾರೆ ಅಂದ್ಕೊಳ್ಳಿ. ಬ್ಯಾಂಗ್ಳೂರು ಈಸ್ ಎ ಬಿಗ್ ಲಾರ್ಜೆಸ್ಟ್ ಸಿಟಿ, ಇಂಡಿಯಾ, ಕರ್ನಾಟಕ ಕ್ಯಾಪಿಟಲ್ಲು ಅಂದರೆ ರಾಜಧಾನಿ. ಸೊ ಅದರಲ್ಲಿ ತುಂಬ ಜನ ವರ್ಕ್ ಮಾಡ್ತಾರೆ. ನೀವು ಅಷ್ಟೇ ಕೆಲಸದಲ್ಲಿ ಅರ್ಧ ಸಂಪಾದನೆ ಮಾಡ್ಕೊಳ್ಳಿ ದುಡ್ಡನ್ನ. ಇನ್ನು ಉಳಿದಂಥ ಸ್ವಲ್ಪ ಸಮಯದಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ಎಫರ್ಟ್ಸ್ ಹಾಕಿ. ಸೊ ನಿಮ್ಮ ಪರ್ಸನ್ ಸಿಕ್ಕಿದ್ರೆ ಸಿಗ್ತಾರೆ ನಿಮ್ಮ ಲೈಫಲ್ಲಿ, ಇಲ್ಲಾಂದರೆ ಹೋದ್ರೆ ಹೋಗ್ತಾರೆ ಅಲ್ವಾ? ಇಲ್ಲ ಅವರು ನಿಮ್ಮ ಹಣೆ ಬರದಲ್ಲಿ ನಿಮಗೆ ಸಿಗಬೇಕಂತ ದೇವ್ರು ಬರೆದಿದ್ರೆ ಖಂಡಿತ ಸಿಗ್ತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ನಿಮ್ಮ ಜೀವನನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೋಸ್ಕರನೂ
ಅವ್ರಿಗೋಸ್ಕರನೇ ಅವ್ರ ನೆನಪಲ್ಲೇ ಹಾಳು ಮಾಡ್ಕೊಂಡು ನಿಮ್ಮ ಜೀವನನೂ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಕೈಯಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೊತೀರ. ನಿಮ್ಮ ಪರ್ಸನ್ನ ಪಡ್ಕೊಳಕ್ಕಾಗೋದಿಲ್ಲ, ಖಂಡಿತ ಪಡ್ಕೊತೀರ. ನಿಮ್ಮ ಪರ್ಸನ್ನು ನಿಮ್ಮನ್ನು ಪಡ್ಕೊಳೋದಕ್ಕೆ ಅರ್ಹತೆ ಮಾಡಿರಬೇಕು, ಪುಣ್ಯ ಮಾಡಿರ್ಬೇಕಷ್ಟೇ. ನಿಮಗೆ ಎಲ್ಲ ಥರದ್ರ ಶಕ್ತಿ ಸಾಮರ್ಥ್ಯ ಇದೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ. ಸೊ ಹಾಗಾಗಿ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇನ್ನೂ 3 ಟೈಮ್ಸ್ ಅಲ್ಲ, ಎಷ್ಟು ಸರಿ ಬೇಕಾದರೂ ಟ್ರೈ ಮಾಡಿ. ಅವ್ರನ್ನ ಪಡ್ಕೊಳೋಕ್ಕೋಸ್ಕರ ಟ್ರೈ ಮಾಡಿ. ನೀವೇ ಕಾಲ್ ಅಥವಾ ಮಾಡಿ, ಮೆಸೇಜ್ ಆದರೂ ಮಾಡಿ, ಇಲ್ಲ ಡೈರೆಕ್ಟಾಗಾದರೂ ಹೋಗಿ ಮೀಟ್ ಮಾಡಿ, ಅಥವಾ ಇನ್ನೊಬ್ಬರು ಫ್ರೆಂಡ್ಸ್ ಮುಖಾಂತರ ಆದರೂ ಅವರು ಏನು ಮಾಡ್ತಾರೋ ಪ್ರತಿಯೊಂದು ತಿಳ್ಕೊಳ್ಳಿ. ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ. ಸೊ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದೆಲ್ಲ ಆ್ಯಕ್ಷನ್ ತೊಗೊಳ್ಳಿ. ಪಡ್ಕೊಳಕ್ಕಾದಷ್ಟು ಟ್ರೈ ಮಾಡಿ, ಬಿಡಕ್ಕೆ ಹೋಗಬೇಡಿ. ಸೊ ಯಾಕಂದರೆ ನೀವು ಇನ್ನೊಬ್ಬರನ್ನ ಪ್ರೀತಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ಸೊ ಇರೋರನ್ನೇ ಪಡ್ಕೊಬೇಕಷ್ಟೆ. ಒಂದು ಕೈ ಚೆನ್ನಾಗಿದೆ, ಇನ್ನೊಂದು ಕೈ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಆ ಕೈ ಕಟ್ ಮಾಡ್ಕೊಳಕ್ಕಾಗೋದಿಲ್ವಲ್ಲ. ಹಾಗೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಏನೋ ಇವಾಗ ನಿಮ್ಮನ್ನು ಸಪ್ರೇಷನಲ್ಲಿ ಇಟ್ಟಿದ್ದಾರೆ, ಅವಾಯ್ಡ್ ಮಾಡ್ತಾಯಿದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗುತ್ತೆ, ತಪ್ಪು ಮಾಡಿದ್ದಾರೆ. ಒನ್ಸ್ ಸರಿ ಮಾಡ್ಕೊಳ್ಳಿ. ಇದ್ದರೆ ಅವ್ರು ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಇಲ್ಲ ಹೋಗಬೇಕು ಅವ್ರ ಬುದ್ಧಿ ಅದೇ ಅಂದರೆ ಹೊರ್ಟೋಗ್ತಾರೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಅವ್ರನ್ನ ಪಡ್ಕೊಳಕ್ಕೆ ಟ್ರೈ ಮಾಡಿ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯೂನಿಯನ್ ಆಗಿಬಿಡ್ತಾರ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯೂನಿಯನ್ ಆಗ್ತಾರ. ಸೊ ಆಗ್ತೀರಾ, ಓಕೆನಾ? ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ರಿಪ್ಲೈ ಬರ್ತಿಲ್ಲ ಅಷ್ಟೇ. ಅವರು ಕೂಡ ಅಷ್ಟೇ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ರೆ ಯೂನಿಯನ್ ಆಗುತ್ತೆ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಸ್ ಕಾರ್ಡ್ ಇದು. ಸ್ವಲ್ಪ ಲೇಟ್ ಆದ್ರೂ ಆನ್ಸರ್ ಬಂದು ಎಸ್. ಕಿಂಗನೂ ಒಬ್ರು ಡಿಸಿಷನ್ ತೊಗೊತಾನೆ ಫೈನಲ್ ಆಗಿ. ಸೊ ಹಾಗಾಗಿ ಆನ್ಸರ್ ಬಂದು ಎಸ್. ನಿಮ್ಮಿಬ್ಬರು ಯೂನಿಯನ್ ಆಗುತ್ತೆ, ಬಟ್ ಲೇಟ್ ಇರುತ್ತೆ ಅಷ್ಟೇ. ಕಿಂಗ್ ಯಾವ ರೀತಿ ಒಂದು ಡಿಸಿಷನ್ ತೊಗೊಳಕ್ಕೆ, ಒಂದು ತೀರ್ಮಾನ ತೊಗೊಳಕ್ಕೆ ಲೇಟಾಗಿ ಯೋಚನೆ ಮಾಡ್ತಾನೋ, ಜಾಸ್ತಿ ಟೈಮ್ ತೊಗೊತಾನೋ, ಹಂಗೆ ನೀವು ಕೂಡ ಅಷ್ಟೇ. ಅಂದರೆ ನಿಮ್ಮ ಪರ್ಸನ್ಗೂ ನಿಮಗೂ ಸ್ವಲ್ಪ ಯೂನಿಯನ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ, ಬಟ್ ಯೂನಿಯನ್ ಆಗುತ್ತೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ, ಬಟ್ ಆದರೆ ನಿಮ್ಮ ರಿಲೇಷನ್ಶಿಪ್ಪು ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟ ಇದೆ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ದಾರೆ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಪಾಪ. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂತ ವ್ಯಕ್ತಿ ಆ ಕಡೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಬ್ಯುಸಿ ಆಗಿದ್ದಾರಲ್ಲ, ಅದಕ್ಕೆ ಗೊತ್ತಾಗ್ತಾಯಿಲ್ಲ. ಸೊ ನೀವು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ನು ಎಫರ್ಟ್ಸ್ ಹಾಕಿ. ಸುಮ್ಮನೆ ಸೈಲೆಂಟಾಗಿರಬೇಡಿ. ಸೈಲೆಂಟಾಗಿದ್ದಷ್ಟು ಇನ್ನೂ ನೋವು ಜಾಸ್ತಿ ಇರುತ್ತೆ ಹೊರತು ಏನೂ ಆಗೋಲ್ಲ. ಸೊ ನಿಮ್ಮ ಲೈಫ್ ಕಡೆಯೂ ನೀವು ಗಮನ ಕೊಡಿ, ಮತ್ತು ನಿಮ್ಮ ಪರ್ಸನ್ನ ಪಡ್ಕೊಳಕ್ಕೋಸ್ಕರ ಟ್ರೈ ಮಾಡಿ. ಇರೋ ಅಂಥ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಅಷ್ಟೇ. ನಿಮ್ಗೆ ಏನೇನು ಟೆಕ್ನಿಕ್ ಗೊತ್ತಿದೆ ಎಲ್ಲ ಯೂಸ್ ಮಾಡಿ, ಕೊನೆವರೆಗೂ ಟ್ರೈ ಮಾಡಿ. ಸಿಗಲಿಲ್ಲ ಅಂದರೆ ಆಮೇಲೆ ಆ ದೇವ್ರಿಗೆ ಒಪ್ಪಿಸ್ಬಿಡಿ ಅಷ್ಟೇ. ಆ ದೇವರು ಅವ್ರಿಗೊಂದು ಶಿಕ್ಷೆ ಕೊಟ್ಕೊತಾನೆ. ಸೊ ಹಾಗಾಗಿ ಬೇಡ, ಆ ದೇವ್ರು ನೋಡ್ಕೊತಾನೆ. ಆ ಸೃಷ್ಟಿ ಮಾಡಿದಂಥ ದೇವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಹಾಗಾಗಿ ನಾವೇನು ಹೇಳಬೇಕಾಗಿಲ್ಲ, ಆ ದೇವ್ರು ನೋಡ್ಕೊತಾನೆ. ನಿಮ್ಮ ಪ್ರಯತ್ನಗಳನ್ನ ನೀವು ಮಾಡಿ. ದೇವ್ರು ಹೇಳೋದು ಕೂಡ ಅಷ್ಟೇ, ಪ್ರಯತ್ನ ಮಾಡಿ ಆಮೇಲೆ ಗೆಲುವು ನನಗೆ ಬಿಡಿ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ದೇವರಾದಂಥವ್ರು. ಸೊ ನಿಮ್ಮದಿಗೂ ಅದೇ ಶ್ಲೋಕನೇ. ಪ್ರತಿಯೊಬ್ಬರಿಗೂ ಅಷ್ಟೇ, ಭೂಮಿ ಮೇಲೆ ಹುಟ್ಟಿದವಂಥ ದೇವ್ರು ಹೇಳಿದ್ಮೇಲೆ ನಾವೇನೇನಾದರೂ ಸಾಧಿಸೋದಿದೆಯಾ? ಸೊ ಅವ್ರ ಆಜ್ಞೆನ ಪಾಲನೆ ಮಾಡಬೇಕಷ್ಟೆ. ಸೊ ಹಾಗಾಗಿ ರೀಡಿಂಗಲ್ಲಿ ಹೇಳ್ದಾಗೆ ನಿಮ್ಮ ವ್ಯಕ್ತಿಗೋಸ್ಕರ ಎಷ್ಟು ಪ್ರಯತ್ನ ಮಾಡಬೇಕೋ ಮಾಡಿ. ಒನ್ಸ್ ನೀವು ಅವ್ರ ಲೈಫಲ್ಲಿ ನೀವು ಅವ್ರಿಗೆ ಸಿಕ್ಕಿದ ತಕ್ಷಣ ಥರ್ಡ್ ಪಾರ್ಟಿ ಸಿಚುವೇಷನ್ ದೂರ ಆಗಿಬಿಡುತ್ತೆ. ಪ್ರಯತ್ನಗಳು ಮಾಡಿ, ಸಿಗ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಈ ರೀಡಿಂಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಇದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ರೆಸೊನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ.